ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಆದೇಶ್. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎಲ್ರಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳಕ್ಕೆ ಹೋಗ್ತಾ ಇರುವಂಥ ವಿಚಾರ ಗಾಣಗಾಪುರ ಕ್ಷೇತ್ರದ ದರ್ಶನದ ಒಂದು ನೆಕ್ಸ್ಟ್ ಬರುವಂತಹ ಒಂದು ಡೇ ನಾವು ಯಾವತ್ತು ಹೋಗ್ತೀವಿ ಅನ್ನೋದು ಅನೌನ್ಸ್ಮೆಂಟು. ನೀವು ನನಗೆ ಫೋನ್ ಮಾಡಿ ಕೇಳಿದ್ರೆ ಅದು ನಿಮಗೆ ನಾನು ಹೇಳ್ತೀನಿ. ಓಕೆ, ಸೊ ಬಿಕಾಸ್ ಇದು ಇವಾಗ ನಾನು ಹೇಳಿ ಹೊರಟ ವಿಚಾರ ತುಂಬಾ ಚೆನ್ನಾಗಿದೆ. ಓಕೆ, ಪೂರ್ತಿ ಕೇಳಿಸ್ಕೊಳ್ಳಿ ಇದನ್ನು. ನಾವು ಇಲ್ಲಿಂದ ಸಾಯಂಕಾಲ ಬಸವ ಎಕ್ಸ್ಪ್ರೆಸ್ ಟ್ರೈನಿಗೆ ನಾವು ಹೊರಡ್ತೀವಿ. ಬೆಳಗಿನ ಜಾವ 4:30 ಗಾಣಗಾಪುರ ರೈಲ್ವೆ ಸ್ಟೇಷನ್ ತಲುಪ್ತೀವಿ. ಅಲ್ಲಿಂದ 1 ಅವರ್ ಜರ್ನಿ ಗಾಣಗಾಪುರ ತಲುಪಿದ ಮೇಲೆ ಒಳ್ಳೆಯ ಒಂದು ಹೋಟ್ಲಲ್ಲಿ ನಿಮಗೆ ಒಂದು ಸ್ಟೇಯಿಂಗ್ ಮಾಡೋಕ್ಕೆ ವ್ಯವಸ್ಥೆ ಇರುತ್ತೆ. ಅಲ್ಲಿ ನೀವು ಬರೀ ಜಸ್ಟು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಅಷ್ಟತೀರ್ಥ ಅಂದರೆ 8 ತೀರ್ಥಗಳ ಸ್ನಾನ ಮಾಡೋಕ್ಕೆ ನೀವು ಹೊರಡ್ತೀರ. ಸ್ವಾಮಿ ಸಮರ್ಥರ ವಿಗ್ರಹ, ದತ್ತಾತ್ರೇಯ ಮಹಾರಾಜರ ವಿಗ್ರಹ, ಸ್ವಾಮಿ ಸಮರ್ಥರ ಪಾದುಕೆ, ಈಶ್ವರ ಲಿಂಗು, ಈ 4 ದೇವರುಗಳನ್ನು ನಿಮ್ಮ ತಲೆಯ ಮೇಲೆ ಇಟ್ಟು ಆ ಒಂದು ನೀರನ್ನು 5 ಚಂಬು ನೀರನ್ನು ನಿಮ್ಮ ತಲೆ ಮೇಲೆ ನಾವು ಹಾಕ್ತೀವಿ. 5 ಚಂಬು ನೀರು 8 ನದಿ ತೀರ್ಥದ ಸ್ನಾನ. ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಗಮನಿಸ್ಕೊಳ್ಳಿ. 5 ಚಂಬು ನೀರು 8 ನದಿ ಅಂದರೆ ಟೋಟಲ್ಲು 40 ಚಂಬು ನೀರು ನಿಮ್ಮ ಒಂದು ತಲೆ ಮೇಲೆ ಬೀಳುತ್ತೆ. ಅದು ಸ್ವಾಮಿ ಸಮರ್ಥರ ವಿಗ್ರಹನ ಇಟ್ಟು ತುಂಬ ತುಂಬ ಅದ್ಭುತ ಶಕ್ತಿಯುತವಾಗಿರತಕ್ಕಂತಹ ಆ ಒಂದು ತೀರ್ಥ. ಈ ಸಾರಿ ಹೋಗ್ಬಿಟ್ಟು ಬಂದಿರೋರದ್ದೇ ಎಕ್ಸ್ಪೀರಿಯೆನ್ಸು ನಾನು ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಿಯೂ ನಿಮಗೆ ಅದನ್ನು ಕಳಿಸ್ತೀನಿ. ನೀವು ಕೇಳಿಸ್ಕೊಳ್ಳಿ, ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು, ಅವರು ಯಾವ ಥರ ಅದನ್ನು ಹಂಚ್ಕೊಂಡಿದ್ದಾರೆ, ಅದನ್ನು ಯಾವ ಥರ ಅದರಲ್ಲಿ ಖುಷಿ ಪಟ್ಟಿದ್ದಾರೆ ಅನ್ನೋದನ್ನು. ಸೊ ಇಷ್ಟು. ಈಗ ಫಸ್ಟು ನಾವು ಗಾಣಗಾಪುರಕ್ಕೆ ಹೋಗ್ತೀವಿ. ಅಲ್ಲಿಂದ ಬೆಳಗಿನ ಜಾವ 6 ಗಂಟೆಯಿಂದ ಒಂದು ಫಸ್ಟು ಸಂಗಮ ಭೀಮಾ ಅಮರಜ ಸಂಗಮಕ್ಕೆ ಹೋಗಿ ಅಲ್ಲಿಂದ ಭೀಮಾ ಅಮರಜ ನದಿಗೆ ಅಲ್ಲಿ ಫಸ್ಟು ಸ್ನಾನ ಮಾಡ್ತೀವಿ. ಅದಾದ ಮೇಲೆ ಒಂದು ಭಾಗಮತಿ ಅಂತ ಒಂದು ನದಿ ಬರುತ್ತೆ, ತೀರ್ಥ ಬರುತ್ತೆ. ಅದಾದ ಮೇಲೆ ವಾಪಸ್ಸು ಪಾಪ ವಿನಾಶಿನಿ ಅಂತ ಒಂದು ತೀರ್ಥ ಬರುತ್ತೆ. ಆ ಪಾಪ ವಿನಾಶಿನಿ ತೀರ್ಥ ಅಂತಂದರೆ ನೀವು ಎಂತಹದೇ ಒಂದು ಪಾಪಕರ್ಮ ಮಾಡಿದ್ರೂ ತೊಳೆಯುವಂಥ ಶಕ್ತಿ ಇರತಕ್ಕಂತಹ ಆ ಒಂದು ತೀರ್ಥ. ಅದಾದಮೇಲೆ ವಿಶ್ರಾಂತಿ ಕಟ್ಟೆ ಅಂತಂದರೆ ಸಾಕ್ಷಾತ್ ದತ್ತಾತ್ರೇಯ ಮಹಾರಾಜರೇ ಆ ಒಂದು ತೀರ್ಥ ಸ್ನಾನ ಮಾಡಿ ಬಂದು ಆ ಕಟ್ಟೆ ಮೇಲೆ ಕೂತ್ಕೊಂಡಿದ್ದಕ್ಕೆ ಅದಕ್ಕೆ ವಿಶ್ರಾಂತಿ ಕಟ್ಟೆ ಅಂಥೇಳಿ ಅದಕ್ಕೆ ಹೆಸರು. ಅದಾದಮೇಲೆ ರುದ್ರತೀರ್ಥ ಆದಮೇಲೆ ಇನ್ನೊಂದು ಸುಮಾರು ಈ ಥರ ಕೊನೆಗೆ ಕಲ್ಲೇಶ್ವರ ತೀರ್ಥ ಅಂತ ಬರುತ್ತೆ. ಆ ಕಲ್ಲೇಶ್ವರ ತೀರ್ಥದಲ್ಲಿ ಒಂದು ಈಶ್ವರ ಲಿಂಗು ಇದೆ. ಅದರ ಪಕ್ಕದಲ್ಲಿ ಪಂಚಮುಖಿ ಗಣೇಶನ ವಿಗ್ರಹ ಇದೆ. ಅದರ ಪಕ್ಕದಲ್ಲೇ ಒಂದು ಶನೇಶ್ವರ ಸ್ವಾಮಿಯ ಒಂದು ವಿಗ್ರಹ ಇದೆ. ಇವುಗಳೆಲ್ಲ ದರ್ಶನ ಮಾಡಿಕೊಂಡು ಕೊನೆಗೆ ನೀವು ವಾಪಸ್ ಅಲ್ಲಿಂದ ನಿಮ್ಮನ್ನು ನಾವು ಗಾಣಗಾಪುರ ನಿರ್ಗುಣ ಪಾದುಕ ಮಠಕ್ಕೆ ನಿಮ್ಮನ್ನು ನಾವು ಕರ್ಕೊಂಬರ್ತೀವಿ. ಅಲ್ಲಿ ಆ ಒಂದು ದತ್ತ ಮಹಾರಾಜರ ದರ್ಶನ, ಆ ನಿರ್ಗುಣ ಪಾದುಕೆಯ ದರ್ಶನ ನೀವು ಮಾಡ್ತೀರಾ. ಆ ನಿರ್ಗುಣ ಪಾದುಕೆಯ ದರ್ಶನ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಸಂಗಮ ಕ್ಷೇತ್ರಕ್ಕೆ ಅಂದರೆ ಸಂಗಮದ ನದಿ ಹತ್ರ ನೀವು ಅಲ್ಲಿ ಹೋಗಿ ಸುಮಾರು ಅಲ್ಲಿ 1:30 ಆ ಒಂದು ಮಹಾಮಂಗಳಾರತಿ ಆಗುತ್ತೆ. ಆ ಮಹಾಮಂಗಳಾರತಿ ಆದ ನಂತರ ಅಲ್ಲಿಗೆ ವಾಪಸ್ಸು ನಿಮ್ಮ ಯಾರ್ಯಾರು ನಾವು ಇದಕ್ಕೆ ಹೋಗಿರ್ತೀವೋ ಸೊ ಅವ್ರು ಎಲ್ಲರೂ ಕೂಡ ಎಲ್ಲರೂ ಸಮವಾಗಿ ಒಂದು ಸ್ವಲ್ಪ ದುಡ್ಡನ್ನು ಹಾಕಿ
ಎಲ್ಲರೂ ಸೇರಿ ಒಂದು ಅನ್ನ, ಬೇಳೆ ಸಾರು, ಒಂದು ಸ್ವೀಟು, ಈ 3 ವಸ್ತುಗಳನ್ನು ಮಾಡಿಸಿ ಪಾರಾಯಣ ಮಾಡಿರ್ತಕ್ಕಂತಹ ಆ ಭಕ್ತಾದಿಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರತಕ್ಕಂತಹ ಅಡಿಗೆನ ನಿಮ್ಮ ಕೈಯಾರೆ ಎಲ್ರಿಗೂ ಅಲ್ಲಿ ಬಡಿಸ್ತೀವಿ. ನೀವು ಬರೀ ಇದನ್ನು ನೀವು ಲೆಕ್ಕ ಹಾಕ್ಕೊಂಡೋಗಿ ವೀಕ್ಷಕರೇ, ಎಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯಾತ್ರೆ ಅಂದರೆ, ಆ ಕೋಟಿ ತೀರ್ಥ ಅಂತ ಒಂದು ಅಷ್ಟತೀರ್ಥದಲ್ಲಿದೆ. ಅದು ಕೋಟಿ ತೀರ್ಥ ಅಂದರೆ ಅದು ಒಂದು ತೀರ್ಥದಲ್ಲಿ ಸ್ನಾನ ಮಾಡೋದು ಸಮಾನ, ಕೋಟಿ ತೀರ್ಥ ಸ್ನಾನಕ್ಕೆ ಸಮಾನ. ಅದು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ವೈಬ್ರೇಷನ್ ಇದೆ ಆ ಜಾಗದಲ್ಲಿ. ಓಕೆ, ಇಷ್ಟೆಲ್ಲ ಆದಮೇಲೆ ಅಲ್ಲಿ ನಿಮ್ಮ ಕೈಯಾರೆ ನೀವು ಮನೆಯಿಂದನೂ ತರ್ಬೋದು ಸ್ವೀಟ್ಸ್ನ, ಅಥವಾ ಅಲ್ಲಿನೂ ಕೊಡ್ಬೋದು. ಅದನ್ನು ನಾನು ನಿಮಗೆ ಯಾರ್ಯಾರು ಈ ಯಾತ್ರೆಗೆ ನೀವು ಬರ್ತೀರೋ ಅವರಿಗೆ ಅದನ್ನು ನಾನು ಡೀಟೇಲ್ಸ್ ಕೊಡ್ತೀನಿ. ಓಕೆ, ನೆಕ್ಸ್ಟು ಅಲ್ಲಿ ಅನ್ನದಾನ ಆದಮೇಲೆ ವಾಪಸ್ಸು ಭಸ್ಮಗುಡ್ಡ ಅಂದರೆ ಒಂದು ಕರಿಯ ಮಣ್ಣಿನ ಒಂದು ಭಸ್ಮಗುಡ್ಡ. ಆ ಒಂದು ಭಸ್ಮಗುಡ್ಡದಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯುತ ಭಸ್ಮ ಅದು. ಆ ಭಸ್ಮನ ತೊಗೊಂಡು ಬಂದು ನೀವು ಆ ಭಸ್ಮನ ನೀವು ಯೂಸ್ ಮಾಡ್ಕೋಬೋದು. ನಾವು ಕೂಡ ಪ್ರತಿ ದಿವಸ ಆ ಭಸ್ಮನ ನಾವು ಹಚ್ಕೊತೀವಿ. ಇಷ್ಟ ಆದಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒಂದು ಹೋಟ್ಲಲ್ಲಿ ನಿಮಗೆ ಮನೆಯ ಫುಡ್ಡಿನ ವ್ಯವಸ್ಥೆ, ಉತ್ತರ ಕರ್ನಾಟಕದ ಊಟದ ವ್ಯವಸ್ಥೆಯನ್ನು ನಿಮಗೆ ನಾವು ಅಲ್ಲಿ ಮಾಡಿರ್ತೀವಿ. ಊಟ ಮುಗಿಸ್ಕೊಂಡು ತಕ್ಷಣವೇ ಇಮ್ಮಿಡಿಯೇಟು ಭಾಗ್ಯವಂತಿ ತಾಯಿ, ಆ ಮಹಾತಾಯಿಯ ದರ್ಶನಕ್ಕೆ ಗಾಣಗಾಪುರದಿಂದ ಹೊರಡ್ತೀವಿ. ಗಾಣಗಾಪುರದಿಂದ ಹೊರಟು ಆ ತಾಯಿಯ ದರ್ಶನ ಮಾಡಿಕೊಂಡು ವಾಪಸ್ ಬಂದು ಗಾಣಗಾಪುರದಲ್ಲೇ ಸ್ಟೇ ಮಾಡಿ ರಾತ್ರಿ 8 ಗಂಟೆಗೆ ದತ್ತ ಮಹಾರಾಜರದ್ದು ಒಂದು ಆರತಿ ಆಗುತ್ತೆ. ತುಂಬ ವಿಶೇಷತೆ ಅದು. ಆ ಆರತಿನ ನೋಡಿಕೊಂಡು ಅಲ್ಲಿ ಗಾಣಗಾಪುರದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಹೋಟ್ಲಲ್ಲಿ ನಿಮಗೆ ಇಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಆ ಹೋಟ್ಲಲ್ಲಿ ಇಳ್ಕೊಂಡು ಅದೆಲ್ಲ ಮುಗಿದ ಮೇಲೆ ಬೆಳಗಿನ ಜಾವ ನಿಮಗೆ ಒಂದು 4 ಗಂಟೆಗೆ ನಾವು ಎಬ್ಬಿಸ್ತೀವಿ. 4 ಗಂಟೆಗೆ ಎಬ್ಬಿಸಿ ಇನ್ನೊಂದು ಸಾರಿ ಸಾಧ್ಯ ಆದರೆ ಮತ್ತೊಂದು ಸಾರಿ ಗಾಣಗಾಪುರ ದತ್ತ ಮಹಾರಾಜರ ಆ ಒಂದು ಭವ್ಯ ಒಂದು ದರ್ಶನ ಮಾಡಿಕೊಂಡು ಅಲ್ಲಿಂದ ಗಾಣಗಾಪುರದಲ್ಲೇ ಟಿಫನ್ನು ಕಟ್ಕೊತೀವಿ ಅಥವಾ ಪಾರ್ಸಲ್ ತೊಗೊಂಡು ಟ್ರೈನಲ್ಲಿ ತಿನ್ನೋದು ತುಂಬ ಇಷ್ಟಪಡ್ತಾರೆ ಜನ. ಅಷ್ಟು ಬೆಳಗ್ಗೆ ಟಿಫನ್ ಹೋಗಲ್ಲ ಅಂಥೇಳಿ ಗಾಣಗಾಪುರದಿಂದ ಪಾರ್ಸಲ್ ತೊಗೊಂಡು ಆನ್ ದಿ ವೇ ಟ್ರೈನಲ್ಲಿ ಅದನ್ನು ನಾವು ತಿಂದ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತೀವಿ. ಮಂತ್ರಾಲಯದಲ್ಲಿ ಬಿಚ್ಚಾಲೆ ದರ್ಶನ, ಪಂಚಮುಖಿ ಆಂಜನೇಯನ ದರ್ಶನ, ಶ್ರೀ ಗುರು ರಾಘವೇಂದ್ರ ಗುರುಗಳ ದರ್ಶನ, ಈ ಥರ ಮಂತ್ರಾಲಯದ್ದು ಕೂಡ ಇದೇ ಪ್ಯಾಕೇಜಲ್ಲೇ ಆ್ಯಡ್ ಆಗುತ್ತೆ ವೀಕ್ಷಕರೇ. ಓಕೆ, ಇದರಲ್ಲಿ ಇನ್ನೂ ಸುಮಾರು ನಿಮಗೆ ನಾನು ಇದರಲ್ಲಿ ನಾನು ತಕ್ಕ ಮಟ್ಟಿಗೆ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಒಂದು ಸಾರಿ ನೀವು ಬಂದುಬಿಟ್ಟು ನೋಡಿ. ಇದು ಮಾಡ್ತಾ ಇರೋದು ಸೇವೆ. ಇಲ್ಲಿ ಯಾವುದು ಲಾಭಾಂಶ ಇಟ್ಕೊಂಡು ಇದನ್ನು ನಾವು ಮಾಡ್ತಾ ಇಲ್ಲ. ಇಬ್ಬರು ಗುರುಗಳ ಒಂದು ಸೇವೆ, ಇಬ್ಬರು ಗುರುಗಳ ದರ್ಶನ, ಆಮೇಲೆ ತುಂಗಾ ನದಿಯ ಸ್ನಾನ ಮಾಡಿಸ್ತೀವಿ ಎಲ್ಲಿ ಮಂತ್ರಾಲಯದಲ್ಲಿ. ತುಂಬ ಅದ್ಭುತವಾಗಿರುತ್ತೆ. ಎಲ್ಲ ಕೂಡ ತುಂಬಾ ಅಚ್ಚುಕಟ್ಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿರ್ತೀವಿ. ಒಂದು ಸಾರಿ ನೀವು ಬಂದುಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಅಷ್ಟತೀರ್ಥ ಮಾಡೋದು ಬೇರೆ, ಆದರೆ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಈಶ್ವರಲಿಂಗನ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಆ ಒಂದು ನದಿಯ ತೀರ್ಥದ ಸ್ನಾನ ನಿಮ್ಮ ತಲೆ ಹಾಕ್ಸ್ಕೊಳ್ಳುವಂಥ ಪವರು ಅದು ಬೇರೆಯೇ. ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಕಡಿಮೆ. ಒಂದು ಸಾರಿ ನಿಮ್ಮ ಜೀವನದಲ್ಲಿ ಒಂದೇ ಒಂದು ಸಾರಿ, ಈಗ ಅಂದ್ಕೊಳ್ಳಿ ಯಾರಿಗೂ ಮದುವೆ ಆಗಿಲ್ಲ, ಇನ್ಯಾರಿಗೂ ಮಕ್ಕಳಾಗಿಲ್ಲ, ನೀವು ನಮಗಲ್ಲಿ ಹೇಳಿದ್ರೆ ಖಂಡಿತವಾಗಿ ಮಹಾರಾಜರ ಮುಂದೆ ಅದು ನನ್ನ ಸಂಕಲ್ಪ ಮಾಡಿಸಿ, ಅದು ನಾನು ಪ್ರತಿಯೊಂದು ನಾನು ಮಾಡ್ತೀನಿ, ಖಂಡಿತವಾಗಿಯೂ ನೀವು ಒಂದು ಸಾರಿ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.